ವಿದ್ಯಾರ್ಥಿಗಳೇ, ಏಕಲವ್ಯ ಲರ್ನಿಂಗ್ ಚಾನಲ್ಗೆ ಸ್ವಾಗತ. ನಾವು ಇಂದು ಒಗ್ಗಟ್ಟಿನ ಕೆಲಸ ಪಾಠವನ್ನು ನೋಡೋಣ. ತಿಳಿಗನ್ನಡದ 4ನೇ ತರಗತಿಯ ಪಠ್ಯಪುಸ್ತಕದಲ್ಲಿನ ಒಗ್ಗಟ್ಟಿನ ಕೆಲಸ. ಒಂದು ದಿನ ಮಕ್ಕಳು ಆಟದ ಮೈದಾನದಲ್ಲಿ ಆಡುತ್ತಿದ್ದರು. ಮೈದಾನದ ಸುತ್ತಮುತ್ತ ಮನೆಗಳು, ಅಂಗಡಿಗಳು ಇದ್ದವು. ಎಲ್ಲರೂ ಕಸವನ್ನು ತಂದು ಆಟದ ಮೈದಾನದಲ್ಲಿ ಬಿಸಾಡುತ್ತಿದ್ದರು. ನೋಡ್ರಿ, ಒಂದು ದಿನ ಮಕ್ಕಳು ಮೈದಾನದೊಳಗೆ ಆಟ ಆಡ್ತಿರ್ತಾರ. ಆ ಮೈದಾನದ ಸುತ್ತಮುತ್ತಲು ಕೆಲವು ಅಂಗಡಿಗಳು, ಮನೆಗಳು ಇದ್ವು. ಆ ಅಂಗಡಿಯವರು, ಮನೆಯವರು ಏನು ಮಾಡ್ತಿದ್ರಪ್ಪ ಅಂದ್ರೆ ಎಲ್ಲರೂ ಬಂದು ಕಸವನ್ನು ತೆಗೆದುಕೊಂಡು ಬಂದು ಆ ಆಟದ ಮೈದಾನದಲ್ಲಿ ಬಿಸಾಡಿ ಹೋಗ್ತಾ ಇದ್ರು. ಆ ಮೈದಾನದಿಂದ ಕೆಟ್ಟ ವಾಸನೆ ಬರುತ್ತಿತ್ತು. ಅವರೆಲ್ಲ ಕಸ ಬಿಸಾಡಿ ಹೋಗ್ತಿದ್ರಲ್ಲ, ಅದು ಕೊಳೆತು ಕೆಟ್ಟ ವಾಸನೆಯನ್ನ ಬೀರ್ತಾ ಇತ್ತು. ಮಕ್ಕಳಿಗೆ ಆಟವಾಡಲು ಆಗುತ್ತಿರಲಿಲ್ಲ. ಇದಕ್ಕೆ ಏನಾದರೊಂದು ಪರಿಹಾರ ಹುಡುಕಬೇಕು ಎಂದು ಎಲ್ಲ ಹುಡುಗರು ಮಾತನಾಡಿಕೊಂಡರು. ಆ ವಾಸನೆ ಬರೋದ್ರಿಂದ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇದಕ್ಕೇನಾದ್ರೂ ಒಂದು ಪರಿಹಾರ ಮಾಡಬೇಕಲ್ಲ ಅಂತೇಳಿ ಆ ಮೈದಾನದಲ್ಲಿ ಆಟ ಆಡ್ತಕ್ಕಂಥ ಎಲ್ಲ ಹುಡುಗರು ಏನು ಮಾಡಿದ್ರು, ಮಾತಾಡ್ಕೊಂಡ್ರು. ನಾವೆಲ್ಲರೂ ಈ ಆಟದ ಮೈದಾನದ ಕಸವನ್ನು ತೆಗೆಯೋಣ. ಸ್ವಚ್ಛಗೊಳಿಸಿದ ಅನಂತರ ಸುತ್ತಮುತ್ತಲಿನ ಅಂಗಡಿ ಮನೆಯವರಿಗೆ ಇನ್ನು ಮುಂದೆ ಕಸ ಹಾಕಬಾರದೆಂದು ಕೇಳಿಕೊಳ್ಳೋಣ ಎಂದು ಮಾತನಾಡಿಕೊಂಡರು. ಫಸ್ಟ್ ಏನು ಮಾಡಿದ್ರಪ್ಪ ಅಂದ್ರೆ ಎಲ್ಲ ಹುಡುಗರು ಸೇರ್ಕೊಂಡು ಮಾತಾಡ್ಕೊಂಡ್ರು. ಏನಂತ ಮಾತಾಡ್ಕೊಂಡ್ರು ಅಂದ್ರೆ, ನಾವೆಲ್ಲರೂ ಈ ಆಟದ ಮೈದಾನದ ಕಸವನ್ನ ತೆಗೆಯೋಣ. ಅಂದ್ರೆ ಈ ಆಟದ ಮೈದಾನವನ್ನ ಫಸ್ಟ್ ನಾವು ಸ್ವಚ್ಛ ಮಾಡೋಣ. ಆಮೇಲೆ ಆಜುಬಾಜುಕ್ ಇರ್ತಕ್ಕಂಥ ಅಂದ್ರೆ ಸುತ್ತಮುತ್ತಲು ಇರ್ತಕ್ಕಂಥ ಅಂಗಡಿ ಮತ್ತು ಮನೆಯವರಿಗೆ ಹೇಳೋಣ, ಇಲ್ಲಿ ಇನ್ ಮುಂದೆ ನೀವು ಕಸ ಹಾಕ್ಬಾಡ್ರಿ ಅಂತ ಹೇಳಿ ಅಂತಂದು ಮಾತನಾಡಿಕೊಂಡ್ರು. ಹುಡುಗರು ಹಾಗೂ ಹುಡುಗಿಯರು ಕೆಲಸವನ್ನ ಹಂಚಿಕೊಂಡರು. ಜೋಸೆಫ್ ಹಾಗೂ ಜೀನತ್ ತಮ್ಮ ಮನೆಗಳಿಂದ 2 ದೊಡ್ಡ ಬುಟ್ಟಿಗಳನ್ನು ತಂದರು. ಕಿರಣ್ ಒಂದು ಸನಿಕೆಯನ್ನು ತಂದನು. ಮಕ್ಕಳು ಚೆಲ್ಲಾಪಿಲ್ಲಿಯಾಗಿ ಹರಡಿದ್ದ ಕಾಗದದ ಚೂರುಗಳನ್ನು, ಖಾಲಿ ಬಾಟಲಿಗಳನ್ನು ಹೆಕ್ಕಿದರು. ಕಿರಣ್ ಅಲ್ಲಲ್ಲಿ ಮುದ್ದೆಯಾಗಿ ಬಿದ್ದಿದ್ದ ಕೊಚ್ಚೆಯನ್ನು ಅಗೆದು ತೆಗೆದ. ಗೌತಮಿ ಅವನಿಗೆ ಸಹಾಯ ಮಾಡಿದಳು. ಮಕ್ಕಳ ಕೆಲಸವನ್ನು ನೋಡಿದ ಕೆಲವು ಹಿರಿಯರು ಮಕ್ಕಳೊಂದಿಗೆ ತಾವೂ ಜೊತೆಗೂಡಿ ಆಟದ ಮೈದಾನವನ್ನ ಸ್ವಚ್ಛ ಮಾಡ್ತಾರೆ. ನೋಡ್ರಿ, ಹುಡುಗರು ಹಾಗೂ ಹುಡುಗಿಯರು ಏನ್ ಮಾಡಿದ್ರು, ಒಬ್ಬೊಬ್ರು ಕೆಲಸವನ್ನ ಹಂಚ್ಕೊಂಡ್ರು. ಜೋಸೆಫ್ ಹಾಗೂ ಜೀನತ್ ಏನ್ ಮಾಡಿದ್ರು ಅಂದ್ರೆ ಮನೆಗೆ ಹೋಗಿ 2 ದೊಡ್ಡ ಬುಟ್ಟಿಗಳನ್ನ ತೆಗೆದುಕೊಂಡು ಬಂದ್ರು. ಹಾಗೆ ಕಿರಣ ಸಲಿಕೆಯನ್ನ ತೆಗೆದುಕೊಂಡು ಬಂದ. ಚೆಲ್ಲಾಪಿಲ್ಲಿ ಆಗಿದ್ದ ಕಾಗದದ ಚೂರುಗಳನ್ನ, ಬಾಟಲಿಗಳನ್ನ ಏನ್ ಮಾಡಿದ್ರು, ಅವನ್ನ ಹೆಕ್ಕಿ ತೆಗೆದ್ರು. ಕಿರಣ್ ಅಲ್ಲಲ್ಲಿ ಮುದ್ದೆಯಾಗಿದ್ದ ಬಿದ್ದಿದ್ದಂಥ ಕೊಚ್ಚೆಯನ್ನು ಸಹಿತ ತೆಗೆದ. ಗೌತಮಿ ಅವನಿಗೆ ಸಹಾಯ ಮಾಡಿದ್ಲು. ಹೀಗೆ ಎಲ್ಲ ಮಕ್ಕಳು ಸೇರಿ ಏನು ಮಾಡ್ತಾ ಇದ್ರು, ಸ್ವಚ್ಛವನ್ನ ಮಾಡ್ತಾ ಇದ್ರು. ಅಲ್ಲಿ ಸ್ವಚ್ಛ ಮಾಡುವ ಸಮಯದಲ್ಲಿ ಮೈದಾನವನ್ನು ಶುಚಿಗೊಳಿಸುವಲ್ಲಿ ಅಲ್ಲಿ ಆಜುಬಾಜುಕಿರ್ತಕ್ಕಂಥ ಕೆಲವು ಜನರು ಸಹಿತ ಸಹಾಯವನ್ನ ಮಾಡಿದ್ರು. ಮೈದಾನ ಶುಚಿಗೊಳಿಸುವ ಕಾರ್ಯದಲ್ಲಿ ತೊಡಗಿಕೊಂಡ್ರು ಅಲ್ಲಿರ್ತಕ್ಕಂಥ ಜನರು ಸಹಿತ. ಇದನ್ನೆಲ್ಲ ನೋಡುತ್ತಿದ್ದ ದಾರಿ ಹೋಕರು ಮಕ್ಕಳ ಕೆಲಸವನ್ನು ಮೆಚ್ಚಿ ತಮ್ಮಲ್ಲೇ ಮಾತನಾಡಿಕೊಂಡರು. ಇದು ಈ ಊರಿನ ನಗರಸಭೆಯ ಅಧ್ಯಕ್ಷರ ಗಮನಕ್ಕೆ ಬಂದಿತು. ಅವರು ಸ್ಥಳಕ್ಕೆ ಆಗಮಿಸಿದರು. ನೋಡ್ರಿ, ಇದೆಲ್ಲ ಸ್ವಚ್ಛ ಮಾಡಿದ್ದನ್ನ ನೋಡಿ ಅಲ್ಲಿರ್ತಕ್ಕಂಥ ದಾರಿ ಹೋಕರು ತಮ್ಮಲ್ಲೇ ಮಾತಾಡ್ಕೊಂಡ್ರು. ಇದು ಏನಾತಪ್ಪ ಅಂದ್ರ ಊರಿನ ನಗರಸಭೆಯ ಅಧ್ಯಕ್ಷರ ಗಮನಕ್ಕೆ ಹೋತು. ಅವರು ಸ್ಥಳಕ್ಕೆ ಆಗಮಿಸಿದ್ರು. ಮಕ್ಕಳ ಕೆಲಸವನ್ನ ನೋಡಿ ಖುಷಿ ಪಟ್ರು. ಅವ್ರಿಗೆ ಸಹಿತ ಈ ಮಕ್ಕಳ ಕೆಲಸವನ್ನು ನೋಡಿದಾಗ ಖುಷಿ ಆಯ್ತು. ಮಕ್ಕಳು ರಾಸಿ ಹಾಕಿದ್ದ ಕಸವನ್ನು ನೋಡಿ ಕಸದ ಗಾಡಿ ತರಲು ಅಧಿಕಾರಿಗಳಿಗೆ ಹೇಳಿದ್ರು. ಕಸದ ಗಾಡಿ ಬಂದು ಕಸವನ್ನೆಲ್ಲ ತೆಗೆದುಕೊಂಡು ಹೋಯ್ತು. ಕೆಲವೇ ಗಂಟೆಗಳಲ್ಲಿ ಆಟದ ಮೈದಾನದ ಕಸವೆಲ್ಲ ಮಾಯವಾಗಿ ಸುಂದರವಾಗಿ ಕಾಣತೊಡಗಿತು. ನೋಡ್ರಿ, ಆ ಮುನ್ಸಿಪಾಲಿಟಿ ಅಂತಂದ್ರೆ ನಗರಸಭೆಯ ಅಧ್ಯಕ್ಷರು ಅಲ್ಲಿಗೆ ಬಂದು ಏನ್ ಮಾಡಿದ್ರು, ಕಸವನ್ನ ಹಾಕಿದ್ರಲ್ಲ ಮಕ್ಕಳು ರಾಶಿನ, ಅದನ್ನ ನೋಡಿ ಅವರು ಕಸದ ಗಾಡಿಗೆ ಬರ್ಲಿಕ್ಕೆ ಹೇಳಿದ್ರು. ಕಸದ ಗಾಡಿಯವರು ಬಂದು ಅದನ್ನೆಲ್ಲ ತುಂಬ್ಕೊಂಡು ಹೋದ್ರು. ಅದೆಲ್ಲ ಕಸ ಸ್ವಚ್ಛ ಆದ್ಮೇಲೆ ಏನಾಯ್ತಲ್ಲಿ, ಮೈದಾನ ಅತ್ಯಂತ ಸುಂದರವಾಗಿ ಕಾಣಲಿಕ್ಕೆ ಪ್ರಾರಂಭ ಆಯ್ತು. ನೋಡ್ಲಿಕ್ಕೆ ಸುಂದರವಾಗಿ ಕಾಣತೊಡಗಿತು.
ಮಕ್ಕಳ ಕೆಲಸವನ್ನ ನಗರಸಭೆಯ ಅಧ್ಯಕ್ಷರು ಮೆಚ್ಚಿ ಹೊಗಳಿದ್ರು. ಅವರಿಗೆ ನಗರಸಭೆಯ ಅಧ್ಯಕ್ಷರು ಏನು ಮಾಡಿದ್ರು, ಮಕ್ಕಳನ್ನ ಹೊಗಳಿದ್ರು. ಇನ್ನು ಮುಂದೆ ಇಲ್ಲಿ ಯಾರಾದರೂ ಕಸ ಕೊಳೆ ನೀರು ಹರಿಸಿದರೆ ದಂಡ ಹಾಕುವುದಾಗಿ ಎಚ್ಚರಿಸಿದರು. ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ಇನ್ನು ಮುಂದೆ ಇಲ್ಲಿ ಕಸ ಹಾಕಿದರೆ ಕೊಳಚೆ ನೀರನ್ನು ಅಲ್ಲಿ ಬಿಟ್ಟರೆ ಅವರಿಗೆ ದಂಡವನ್ನು ವಿಧಿಸ್ತೇವೆ ಅಂತೇಳಿ ಎಚ್ಚರವನ್ನು ನೀಡಿದರು. ಮಕ್ಕಳ ಒಗ್ಗಟ್ಟಿನ ಕೆಲಸವನ್ನು ಮೆಚ್ಚಿದ ಊರ ನಾಗರಿಕರು ಈ ರೀತಿ ಮಾಡಿದರೆ ನಮ್ಮ ನಗರ ಸ್ವಚ್ಛವಾಗುವುದರಲ್ಲಿ ಸಂದೇಹವಿಲ್ಲ ಎಂದುಕೊಂಡರು. ಮಕ್ಕಳಿಗೆ ಸಂತೋಷವಾಯಿತು. ಅನಂತರ ಮಕ್ಕಳು ಆಟದ ಮೈದಾನದ ಸುತ್ತ ಹೂವಿನ ಹಾಗೂ ಅಲಂಕಾರಿಕ ಗಿಡಗಳನ್ನು ನೆಟ್ಟರು. ಅವುಗಳಿಗೆ ನೀರುಣಿಸಿದರು. ಒಂದೆರಡು ತಿಂಗಳಲ್ಲಿ ಆಟದ ಮೈದಾನ ಹಸಿರು ಗಿಡಗಳಿಂದ ಕಂಗೊಳಿಸಿತು. ಮಕ್ಕಳಿಗೆ ಆಟದ ಮೈದಾನ ಹಿರಿಯರಿಗೆ ವಿಶ್ರಾಂತಿ ತೆಗೆದುಕೊಳ್ಳುವ ಸುಂದರ ಸ್ಥಳವಾಗಿ ಕಾಣಿಸಿತು. ನೋಡ್ರಿ, ಮಕ್ಕಳು ಅದನ್ನು ಸ್ವಚ್ಛ ಮಾಡಿದ್ರಿಂದನ ಮೈದಾನ ಚಂದ ಕಾಣಕತ್ತು. ಅದರೊಳಗೆ ಏನು ಮಾಡಿದ್ರು ಅವರು, ಹೂ ಗಿಡಗಳನ್ನು ನೆಟ್ಟು ಅವುಗಳಿಗೆ ನೀರುಣಿಸಿ ಬೆಳೆಸಿದ್ರಿಂದ ಅಲ್ಲಿ ಹಚ್ಚ ಹಸಿರು ಕಾಣಲಿಕ್ಕೆ ಹತ್ತು. ನಾವೆಲ್ಲ ಏನು ಮಾಡ್ತೀವಪ್ಪ ಅಂದ್ರೆ, ಯಾರಾದರೂ ಒಂಚೂರು ಕಸ ಹಾಕ್ಯಾರಂದ್ರೆ ಅದ್ರ ಮೇಲೆ ಮತ್ತೆ ಕಸ ತಂದು ಹಾಕ್ತೀವಿ, ಹೌದಾ? ಅದನ್ನು ಸ್ವಚ್ಛ ಹೇಗೆ ಮಾಡಬೇಕು ಅಂಥೇಳಿ ನಾವು ವಿಚಾರವನ್ನು ಮಾಡೋದಿಲ್ಲ. ಆದ್ರೆ ಎಲ್ಲರೂ ಒಟ್ಟಾಗಿ ನಿಂತರೆ ಇದೆಲ್ಲವೂ ಸಾಧ್ಯ ಅನ್ನೋದನ್ನು ಈ ಮಕ್ಕಳು ತೋರಿಸಿದರು. ನೋಡ್ರಿ, ಒಬ್ಬರೇ ಬಂದು ನೀವಿಲ್ಲಿ ಹಾಕ್ಬೇಡ್ರಿ ಕಸನ, ನೀವಿಲ್ಲಿ ಹಾಕ್ಬೇಡ್ರಿ ಕೊಳಿದ್ರೆ ಯಾರು ಕೇಳ್ತಿರ್ಲಿಲ್ಲ. ಅಥವಾ ಯಾರೋ ನಾವೊಬ್ಬರೇ ಹೋಗಿ ಅಲ್ಲಿ ಸ್ವಚ್ಛ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಎಲ್ಲ ಮಕ್ಕಳು ಒಗ್ಗಟ್ಟಿನಿಂದ ಅದನ್ನು ಸ್ವಚ್ಛ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅಲ್ಲಿರ್ತಕ್ಕಂಥ ಅಕ್ಕಪಕ್ಕದವರ ಸಹಾಯನೂ ಸಿಕ್ತು, ಊರಿನವರ ಸಹಾಯ ಸಿಕ್ತು, ಮತ್ತು ನಗರಸಭೆಯ ಅಧ್ಯಕ್ಷರ ಸಹಾಯನೂ ಸಿಕ್ತು. ಇದರಿಂದಾಗಿ ಆ ಮೈದಾನ ಏನಾಯಿತು, ಸ್ವಚ್ಛವಾಯಿತು. ಹಾಗೆ ನಾವೆಲ್ಲರೂ ಇದರಿಂದ ತಿಳ್ಕೊಬೇಕಾಗಿರೋದು ಒಂದೇ, ಒಗ್ಗಟ್ಟಿನಿಂದ ನಾವು ಯಾವುದೇ ಕೆಲಸವನ್ನು ಮಾಡಿದರೂ ಸಹಿತ ನಾವು ಅದರಲ್ಲಿ ಯಶಸ್ಸನ್ನು ಕಾಣ್ತೀವಿ ಅನ್ನೋದನ್ನು ಈ ಪಾಠದ ಮೂಲಕ ತಿಳ್ಕೊಬೋದು. ಈ ಪಾಠದ ನೀತಿ ಏನಪ್ಪಾ ಅಂದ್ರೆ, ಒಗ್ಗಟ್ಟಿನಲ್ಲಿ ಬಲವಿದೆ. ಇಲ್ಲಿಗೆ ಒಗ್ಗಟ್ಟಿನ ಕೆಲಸ ಪಾಠ ಮುಕ್ತಾಯ ಆಯಿತು. ಯಾರೆಲ್ಲ ನಮ್ಮ ವಿಡಿಯೋ ನೋಡುತ್ತಿದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಧನ್ಯವಾದಗಳು.